ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಜುಲೈ 26 ದಿನದ ಕರೆಂಟ್ ಅಫೇರ್ಸನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ, 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎಷ್ಟು ಕ್ರೀಡೆಗಳು ಇವೆ? ಇಲ್ಲಿ 32 ಕ್ರೀಡೆಗಳು ಇವೆ. ನೀವು ನೋಡಬಹುದು, ಇವತ್ತಿನಿಂದ ಅಂದರೆ ಗುರುವಾರ ಆರಂಭವಾದ ಆರ್ಚರಿ ಸ್ಪರ್ಧೆ ಅಂತ ಹೇಳಿದರು. ಅಂದರೆ ಇಂದಿನಿಂದ ಏನೈತಿ ಪ್ಯಾರಿಸ್ ಒಲಿಂಪಿಕ್ಸ ನಡೀತಾವು. ಇಲ್ಲಿ ಟೋಟಲ್ ಆಗಿ 32 ಕ್ರೀಡೆಗಳು, ಅದರೊಳಗೆ 329 ವಿವಿಧ ವಿಭಾಗಗಳು ಬರ್ತಾವೆ. ಒಟ್ಟು ಅಥ್ಲೆಟ್ಗಳು ಅಂದ್ರೆ ಎಷ್ಟು ಮಂದಿ ಇದ್ದಾರು? 10,500 ಮಂದಿ ಇದ್ದಾರು. ಇಲ್ಲಿ ಒಟ್ಟು ಬಜೆಟ್ ನೋಡ್ಬೋದು ನೀವು, 79,593 ಕೋಟಿ ರೂಪಾಯಿಗಳನ್ನೇನೈತಿ ಇದು ಹೊಂದೈತಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೂಕುಸಿತ ಕಂಡುಬರುವ ಜಿಲ್ಲೆ ಯಾವುದು ಅಂತ ಕೇಳ್ಯಾರು. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಅತಿ ಹೆಚ್ಚು ಭೂಕುಸಿತ ಕಂಡು ಬರ್ತದೆ. ಇಲ್ಲಿ ನೋಡ್ಬೋದು ನೀವು, ಅತಿ ಹೆಚ್ಚು ಕಂಡುಬರೋದು ಉತ್ತರ ಕನ್ನಡ, ನೆಕ್ಸ್ಟ್ ಶಿವಮೊಗ್ಗ, ನೆಕ್ಸ್ಟ್ ಚಿಕ್ಕಮಗಳೂರು, ಆನಂತರ ಉಡುಪಿ, ಆನಂತರ ದಕ್ಷಿಣ ಕನ್ನಡ, ನಂತರ ಕೊಡಗು, ನಂತರ ಹಾಸನ. ಇದು 2009ರಿಂದ 2021ವರೆಗಿನ ಈ ಭೂಕುಸಿತದ ಪ್ರಕರಣಗಳು ಇವು. ಎಷ್ಟು ಸಲ ಭೂಕುಸಿತ ಆಗೈತೆ ಇಲ್ಲಿ ನೋಡ್ಬೋದು. ಕರ್ನಾಟಕದ ಈ ಜಿಲ್ಲೆ ಒಳಗೆ ಹೆಚ್ಚಾಗಿ ಭೂಕುಸಿತಗಳು ಕಂಡು ಬರ್ತಾವೆ. ಇಲ್ಲಿ 2021ರಾಗ 61 ಭೂಕುಸಿತ ಪ್ರಕರಣಗಳು ಆಗಿದ್ದಾವೆ. ಇಲ್ಲಿ ಈ ಭೂಕುಸಿತ ಆಗಕ್ಕೆ ಮೇನ್ ಕಾರಣಗಳು ಏನಂದ್ರೆ ನೈಸರ್ಗಿಕ ಇಳಿಜಾರು, ಗುಡ್ಡ ಕತ್ತರಿಸುವುದು. ಅಂದ್ರೆ ಈ ರೀತಿ ಗುಡ್ಡವನ್ನು ಕತ್ತರಿಸುವುದರಿಂದ ಇಲ್ಲಿ ಭೂಕುಸಿತ ಉಂಟಾಗ್ತದೆ. ಅವೈಜ್ಞಾನಿಕ ಅಭಿವೃದ್ಧಿ ಕಾಮಗಾರಿಗಳು, ಅರಣ್ಯನಾಶ, ಭೂ ಸವಕಳಿ, ನೀರಿನ ಸಹಜ ಹರಿಯುವಿಕೆ ತಡೆಯೊಡ್ಡುವುದು, ಇಳಿಜಾರಿನ ಒಳಭಾಗದಲ್ಲಿ ಅತಿ ವೇಗದಿಂದ ನೀರು ಹರಿಯುವುದು, ನಾಲೆಗಳಲ್ಲಿ ನೀರಿನ ಹರಿಯುವಿಕೆಗೆ ತಡೆಯಾಗಿ ಅಣೆಕಟ್ಟೆಯ ರೂಪ ತಾಳಿ ದಿಢೀರ್ ಪ್ರವಾಹ ಸೃಷ್ಟಿಯಾಗುವುದು, ಭೂ ವಿಜ್ಞಾನಕ್ಕೆ ಸಂಬಂಧಿಸಿದ ಕಾಡುಗಳು ಅಂದರೆ ಮಣ್ಣಿನ ರಚನೆ, ಮೇಲ್ಮಣ್ಣು, ಕೆಳಸ್ತರದ ಭೂಮಿಯ ರಚನೆ, ಇವೆಲ್ಲ ಏನೈತಿ ಇದಕ್ಕೆ ಭೂಕುಸಿತ ಆಗಕ್ಕೆ ಮೇನ್ ಕಾರಣಗಳು. ನೆಕ್ಸ್ಟ್, 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎಷ್ಟು ಜನ ಕನ್ನಡಿಗರು ಭಾಗವಹಿಸಲಿದ್ದಾರೆ? ಇಲ್ಲಿ 7 ಜನ ಕನ್ನಡಿಗರು ಏನೈತಿ ಇದರಲ್ಲಿ ಭಾಗವಹಿಸಲಿದ್ದಾರೆ. ಅವರ ಯಾರಂತ ಇಲ್ಲಿ ನೋಡ್ರಿ. ಇಲ್ಲಿ ರೋಹನ್ ಬೋಪಣ್ಣ ಅವರು, ಇವರು ಒಲಿಂಪಿಕ್ಸ್ನ ಚೊಚ್ಚಲ ಪದಕ, ಇನ್ನೂ ಒಂದು ಪದಕ ಇವರ ಗೆದ್ದಿಲ್ಲ ಒಲಿಂಪಿಕ್ಸ್ನಲ್ಲಿ. ಇವರು ಬ್ಯಾಡ್ಮಿಂಟನ್ ಆಟಗಾರ. ನೆಕ್ಸ್ಟು ಇಲ್ಲಿ ಅಶ್ವಿನಿ ಪೊನ್ನಪ್ಪ, ಇವರು ಟೆನ್ನಿಸ್ ಆಟಗಾರ ರೋಹನ್ ಬೋಪಣ್ಣ ಅವರು. ಇಲ್ಲಿ ಅಶ್ವಿನಿ ಬೋಪಣ್ಣ ಅವರು ಬ್ಯಾಡ್ಮಿಂಟನ್ ಆಟಗಾರ್ತಿ. ಅದಿತಿ ಅಶೋಕ್, ಇವರು ಗಾಲ್ಫ್ ಆಟಗಾರ್ತಿ. ಇಲ್ಲಿ MR ಪೂವಮ್ಮ, ಇವರು ಡೋಪಿಂಗ್ ಆರೋಪದಿಂದ ಮುಕ್ತರಾದ ನಂತರ ಇವರು ಅಥ್ಲೆಟ್ ಅಂದ್ರೆ ರನ್ನಿಂಗ್ ರೇಸ್ ಒಳಗೆ ರಿಲೇ ಒಳಗೆ ಇವರ ಸ್ಪರ್ಧೆ ಮಾಡಲಿದ್ದಾರೆ. ಶ್ರೀಹರಿ ನಟರಾಜ, ಇವರು 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ಸ್ಪರ್ಧಿಸುವವರು. ದೀನಿಧಿ ದಿವ್ಸಿಂಗ್, ಇವರು ಸ್ವಿಮ್ಮಿಂಗ್ ಒಳಗೆ. ಅರ್ಚನಾ ಕಾಮತ್, ಇವರು ಟೇಬಲ್ ಟೆನ್ನಿಸ್ ಒಳಗೆ. ಈ 7 ಜನ ಕನ್ನಡಿಗರು 2024 ಒಲಿಂಪಿಕ್ಸ್ನಲ್ಲಿ ಆಡಲಿದ್ದಾರೆ. ಇದು ರೋಹನ್ ಬೋಪಣ್ಣ ಅವರ ಲಾಸ್ಟ್ ಇವರ ಒಲಿಂಪಿಕ್ಸ್ ಆಗ್ಬೋದು. ಇವರಿಗೆ ಈಗ 44 ವರ್ಷ ಆಗಿದ್ದಾವೆ. ನೆಕ್ಸ್ಟ್, ಒಲಿಂಪಿಕ್ಸ್ನಲ್ಲಿ ಆಂದೋಲನದ ಪಿತಾಮಹ ಯಾರು ಅಂತ ಕೇಳ್ಯಾರು. ಇಲ್ಲಿ ಪೀರೆ ಡಿ ಕುಬರ್ತಿಯನ್ ಅವರ ಈ ಒಲಿಂಪಿಕ್ಸ್ ಆಂದೋಲನದ ಪಿತಾಮಹ. ಇಲ್ಲಿ ನೀವು ನೋಡ್ಬೋದು, ಒಲಿಂಪಿಕ್ಸ್ನಲ್ಲಿ
ಒಂದಕ್ಕೊಂದು ಜೋಡಿಸಿರುವ 5 ಬಳೆಗಳ ಲಾಂಛನವನ್ನು ಮೊದಲ ಬಾರಿಗೆ ಬೆಲ್ಜಿಯಂನ ಆಂಟ್ವರ್ಪ್ ಕ್ರೀಡೆಗಳಲ್ಲಿ ಬಳಸಲಾಯಿತು. 1920ರಲ್ಲಿದೆ. ಇದನ್ನು ಒಲಿಂಪಿಕ್ಸ್ ಆಂದೋಲನದ ಪಿತಾಮಹ ಪಿಯರೆ ಡಿ ಕುಬರ್ತಿ ಅವರೇ 1913ರಲ್ಲಿ ವಿನ್ಯಾಸಗೊಳಿಸಿದ್ದರು. ಇದರ ಡಿಸೈನನ್ನು ಈ ರೀತಿ ಮಾಡಿದ್ದು. ಈ 5 ಬಳೆಗಳು 5 ಖಂಡಗಳನ್ನು ಪ್ರತಿನಿಧಿಸುತ್ತವೆ. ಇವುಗಳಿಗೆ ಬಳಸಿದ ಬಣ್ಣಗಳು ಜಗತ್ತಿನ ಒಂದಲ್ಲ ಒಂದು ದೇಶದ ಧ್ವಜಗಳಲ್ಲಿ ಬಳಕೆಯಾಗಿದೆ. ಅಂದ್ರೆ ಇಲ್ಲಿರುವ ಬಣ್ಣಗಳು ಏನೈತಿ ದೇಶದ ಧ್ವಜಗಳಲ್ಲಿ ಒಂದಲ್ದ ಒಂದು ಬಣ್ಣ ಏನೈತಿ ಇರತ್ತದ. ಇಲ್ಲಿ ನಮಗೆ ಹಸಿರು ಕಲರ್ ಅದ ಭಾರತ ಧ್ವಜ ಒಳಗೆ. ನೆಕ್ಸ್ಟ್ ಇಲ್ಲಿ ರಾಷ್ಟ್ರಪತಿ ಭವನದಲ್ಲಿರುವ ದರ್ಬಾರ್ ಹಾಲ್ಗೆ ಏನೆಂದು ಮರುನಾಮಕ ಮಾಡಲಾಗಿದೆ? ಇಲ್ಲಿ ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಅಂತ ಹೆಸರನ್ನು ಇಟ್ಟಾರು. ಇಲ್ಲಿ ನೋಡ್ಬೋದು. ಈ ದರ್ಬಾರ್ ಹಾಲ್ನಲ್ಲಿ ಅಶೋಕ್ ಹಾಲ್ ಅಂತಲೂ ಇದೆ, ಅದಕ್ಕೆ ಅಶೋಕ್ ಮಂಟಪ ಎಂದು ಮರುನಾಮಕರಣ ಮಾಡಿದರು. ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಅಂತ ನಾಮಕರಣವನ್ನು ಮಾಡಿದರು. ಈ ದರ್ಬಾರ್ ಹಾಲ್ನಲ್ಲಿ ರಾಷ್ಟ್ರೀಯ ಪುರಸ್ಕಾರಗಳ ಪ್ರದಾನ ಕಾರ್ಯಕ್ರಮ ಸೇರಿದಂತೆ ಮಹತ್ವ ಸಭೆ ಸಮಾರಂಭಗಳು ಇಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಸಭಾಂಗಣಗಳನ್ನು ದರ್ಬಾರ್ ಎಂದು ಕರೆಯಲಾಗುತ್ತಿತ್ತು. ಭಾರತವು ಗಣತಂತ್ರವಾದ ನಂತರ ದರ್ಬಾರ್ ಎಂಬುದು ತನ್ನ ಪ್ರಸ್ತುತತೆಯ ಕಳೆದುಕೊಂಡಿತು. ಅನಾದಿ ಕಾಲದಿಂದಲೂ ಭಾರತೀಯ ಸಮಾಜದಲ್ಲಿ ಗಣತಂತ್ರ ಎಂಬ ಪರಿಕಲ್ಪನೆ ಹಾಸುಹೊಕ್ಕಾಗಿದೆ. ಹೀಗಾಗಿ ಈ ಸಭಾಂಗಣಕ್ಕೆ ಗಣತಂತ್ರ ಮಂಟಪ ಎಂದು ಹೆಸರು ಸೂಕ್ತ. ಈ ದರ್ಬಾರ್ ಹಾಲ್ಗೆ ಏನಿಟ್ಟಾರು ಗಣತಂತ್ರ ಮಂಟಪ ಅಂತ ಹೆಸರನ್ನು ಇಟ್ಟಾರು. ಮತ್ತು ಅದೇ ರೀತಿ ಅಶೋಕ್ ಹಾಲ್ಗೆ ಏನೈತಿ ಅಶೋಕ್ ಮಂಟಪ ಅಂತ ಹೆಸರನ್ನು ಇಟ್ಟಾರು. ಇದು ದರ್ಬಾರ್ ಹಾಲು, ಇದು ಅಶೋಕ್ ಮಂಟಪ. ನೆಕ್ಸ್ಟು ಇಲ್ಲಿ ಒಲಿಂಪಿಕ್ಸ 2024 ಸ್ಟಾರ್ಟ್ ಆಗಲಿದೆ. ಇಲ್ಲಿ ಅಶೋಕ್ ಕುಮಾರ್ ಧ್ಯಾನ್ಚಂದ್ ಇವರ 1995ರಲ್ಲಿ ಭಾರತದ ಏಕೈಕ ಬಾರಿ ಅಂದ್ರೆ 1995ರಲ್ಲಿ ಭಾರತ ಏಕೈಕ ಬಾರಿ ಹಾಕಿ ವಿಶ್ವಕಪ್ ಗೆದ್ದಾಗ ಅಂದ್ರೆ ಹಾಕಿ ವಿಶ್ವಕಪ್ 1975ರಲ್ಲಿ ಮೊದಲೇ ಬಾರಿಗೆ ಗೆದ್ದಿತ್ತು. ಇದೇ ಮೊದಲ, ನಂತರ ಯಾವಾಗೂ ಗೆಲ್ಲಲಿಲ್ಲ. ನೆಕ್ಸ್ಟ್ ಇವರು 2 ಒಲಿಂಪಿಕ್ಸ್ಗಳಲ್ಲಿ ಏನೈತಿ ಭಾಗವಹಿಸ್ಯಾರು. 1972 76 ದೇಶವನ್ನು ಇವರು ಪ್ರತಿನಿಧಿಸಿದರು. ಮ್ಯೂನಿಕ್ನಲ್ಲಿ ಭಾರತ ಕಂಚಿನ ಪದಕವನ್ನು ಗೆದ್ದಿತು. ನೆಕ್ಸ್ಟ್ ಮೇರಿ ಕೋಮ ಇವರ ಮಣಿಪುರದ ಬಾಕ್ಸರ. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ನಲ್ಲಿ ಕಂಚಿನ ಪದಕ ಇವರ ಗೆದ್ದುಕೊಂಡರು. ಈ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳಾ ಬಾಕ್ಸರ್ ಎನಿಸಿದ್ದಾರೆ. ವಿಶ್ವ ಬಾಕ್ಸಿಂಗ್ನಲ್ಲಿ 6 ಬಾರಿ ಚಾಂಪಿಯನ್ಸ್. ಇವರ ಅತಿ ಹೆಚ್ಚು ಬಾರಿ ಇಡೀ ವರ್ಲ್ಡ್ದಾಗ ಬಾಕ್ಸಿಂಗ್ ಒಳಗೆ 6 ಬಾರಿ ವರ್ಲ್ಡ್ ಚಾಂಪಿಯನ್ ಇವರ ಮೇರಿ ಕೋಮ್ ಅವರ ಆಗಿದ್ದರು. ಇಲ್ಲಿ PV ಸಿಂಧು 2016 ರಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ, 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಇವರ ಪಡೆದರು. ವಿಶ್ವ ರ್ಯಾಂಕಿಂಗ್ನಲ್ಲಿ 13ನೇ ಸ್ಥಾನದಲ್ಲಿ ಇವರ ಅದಾರು. ನೆಕ್ಸ್ಟ್ ಪ್ರಕಾಶ್ ಪಡುಕೋಣೆ ಪ್ರತಿಷ್ಠಿತ ಆಲ್ ಇಂಗ್ಲೆಂಡ್ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಬ್ಯಾಡ್ಮಿಂಟನ್ ಅಂದ್ರೆ ಆಲ್ ಇಂಗ್ಲೆಂಡ್ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲ ಬ್ಯಾಡ್ಮಿಂಟನ್ ಆಟಗಾರ ಇವರದಾರು. ಕರ್ನಾಟಕದ ಪ್ರಕಾಶ್ ಅವರು ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಭಾರತ ಬ್ಯಾಡ್ಮಿಂಟನ್ ತಂಡಕ್ಕೆ ಏನೈತಿ ಮೆಂಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾರೆ. ನೆಕ್ಸ್ಟ್ ಮೇಜರ್ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಅಂತ ಇವ್ರನ್ನ ಕರೀತಾರೆ. ಆಗಸ್ಟ್ 29 ಇವರ ಜನಿಸ್ತಾರೆ. ಇವರ ಜನ್ಮದಿನವನ್ನು ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಕರಿತೀವಿ.
ಇವರು 2 ಬಾರಿ ಒಲಿಂಪಿಕ್ಸ್ಗಳಲ್ಲಿ 1932 ಮತ್ತು 1936ರಲ್ಲಿ ಏನೈತಿ ಇವರು ಆಡಿದ್ದರು. ಇಲ್ಲಿ ಭಾರತದಿಂದ ಯಾರ್ಯಾರು ಒಲಿಂಪಿಕ್ಸ್ನಲ್ಲಿ ಆಡ್ತಾರೆ ಅನ್ನೋದು ಡೀಟೇಲ್ಸ್ ಐತಿ. ನೀವು ಬೇಕಾದ್ರೆ ಒಬ್ಬೊಬ್ಬರನ್ನ ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ ಹಾಕಿ 19 ಮಂದಿ, ಶೂಟಿಂಗ 21 ಮಂದಿ, ಇಲ್ಲಿ ಅಥ್ಲೆಟಿಕ್ಸ 29 ಮಂದಿ, ಇಲ್ಲಿ ಟೇಬಲ್ ಟೆನ್ನಿಸ 8 ಮಂದಿ, ಬ್ಯಾಡ್ಮಿಂಟನ 7 ಮಂದಿ, ಕುಸ್ತಿ 6 ಮಂದಿ, ಬಾಕ್ಸಿಂಗ 6 ಮಂದಿ, ಆರ್ಚರಿ 6 ಮಂದಿ, ಟೆನ್ನಿಸ 3 ಮಂದಿ, ಸೇಲಿಂಗ 2, ಈಜು 2, ಗಾಲ್ಫ್ 2, ಕುದುರೆ ಸವಾರಿ ಒಬ್ಬರದಾರು, ಜೋಡಣು ಒಬ್ಬರದಾರು, ರೋಯಿಂಗ ಒಬ್ಬರದಾರು, ವೇಟ್ ಲಿಫ್ಟಿಂಗ ಇವರು ಒಬ್ಬರದಾರು. ಟೋಟಲ್ ಆಗಿ ಭಾರತದಿಂದ 117 ಜನ ಏನೈತಿ ಇದಕ್ಕೆ ಹೋಗಿದ್ದಾರೆ. ಇಲ್ಲಿ ಲಾಸ್ಟಿಗೆ ನೋಡ್ಬೋದು, ಇದು ತುಂಗಭದ್ರಾ ಅಣೆಕಟ್ಟು ವಿಜಯನಗರ ಜಿಲ್ಲೆಯೊಳಗೆ ಇದು ಕಂಡು ಬರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.